ಒಂದು ಕಾಲದಲ್ಲಿ ಈ ಪಚ್ಚಿ ಹ್ಯಾಂಗಿದ್ದ ಅಂತ ಗೊತ್ತಿತ್ತ ನಿಮ್ಗೆ ಅಂತಂದ್ರ ಆ ಕಡೆ ಈ ಕಡೆ ಇಬ್ರು ಚೇಲಾಗಳನ್ನ ಇಟ್ಕೊಂಡು ಇಡೀ ಸಂಪಿಗೆ ಹಳ್ಳಿನ ಅವನು ಹಿಡ್ತದಲ್ಲಿ ಇಟ್ಕೊಂಡಿದ್ನಾಯ್ತು. ಇವಳನ್ನ ಮದಿ ಆಗಿದ್ದು ಪಚ್ಚಿ ಪಡ್ಚ, ಅವನ ಮರ್ಯಾದೆಯೆಲ್ಲ ಗೋರಿ ಕೆಳಗೆ ಸಮಾಧಿ. ಏ ಪಚ್ಚೆ, ಈಗ ಅಂತದ್ದು ಎಂತ ಆಯ್ತಂತ ಈಗ ಹಿಂಗೆ ಮಾತಾಡ್ತಿದ್ದೆ? ಎಂತ ಆಯಿಲ್ ಅಂತೇಳಿ ಮೇಡಮ್ ಕಳೆದೋಯ್ರು, ನಾವು ಹುಡ್ಕೊಂಬತ್ತೆ ಅಂತಂದ್ರೆ ಯಾರಾದ್ರೂ ಹ್ಞೂ ಅಂದ್ರ? ಯಾರೂ ಹ್ಞೂ ಅನ್ನಲಿಲ್ಲ, ಎಲ್ಲ ಬೇಡ ಅಂತಂದ್ರಿ. ಆ ಭುವನ ಯಾವಾಗಲೂ ಎಂತಾರು ಒಂದು ಮಾತಾಡ್ತಾ ನನ್ನ ಬಾಯಿ ಮುಚ್ಚಾಕಿಸ್ತಾ. ಇನ್ನು ಈ ಸವಿತಾ ಹೇಳ್ಕೊಬೇಕ, ನನಗೆ ನಾಚಿಕೆ ಆಯ್ತು. ಅವಳು ಹಂಗೆ ನೋಡೋಣ ಮರೈತಿ, ಹೊಡೋದೊಂದು ಬಾಕಿ ನನಗೆ. ಅಲ್ಲ ಇನ್ನು ಎಂಥ ಮರ್ಯಾದೆ ಉಳಿದಿತ್ತು ಅಂತ ಹೇಳಿ ಮನೇಲಿ, ಎಂಥ ಮರ್ಯಾದೆ ಉಳಿದಿತ್ತು? ನಾನು ಗಂಟು ಮರ ಅಳೋಂಗಿಲ್ಲ ಬಿಡಂಗಿಲ್ಲ, ನಾವು ಆತೆ ಮನೆ ಬಿಟ್ಟು ಆತೆ. ನಾನು ಅಪರೂಪಕ್ಕೆ ಒಳ್ಳೆ ನಿರ್ಧಾರ ಮಾಡಿದೆ. ಹೋಯ್ ಬಾ, ಒಳ್ಳೇದಾಯ್ಲಿ. ನೀನೆಂತ ಒಳ್ಳೆ ಹೆಂಡ್ತಿ ಅಂತ ಮಾಡ್ತೆ. ನಾನು ಹೋಯಕಂದ ಹೋಗ್ಬೇಕಾದ್ರೆ ನಿನ್ನೂ ಕರ್ಕೊ ಹೋಯಕು. ನಾ ಬರ್ತಿಲ್ಲಪ್ಪ, ನಾ ಎಂತಕ್ ಬರ್ಕ? ನೀ ಎಲ್ಲರೂ ಹೋಗಿ ಹಾಳು ಬಿದ್ದೋಗ್, ನಂಗೇನು ಎಂತ ಕಣ್ ಸಾಯ್, ನಂಗೇನೈ. ಏ ಸವಿತಾ, ಸುಮ್ನಿರ್ ನೀನು. ಪಚ್ಚಿ ನಿನ್ನಿಂದ ಈಗ ಎಂಥದ್ದು ಇಲ್ಲ, ನನ್ನ ಮಾತಿಗೆ ಮರ್ಯಾದೆ ಇಲ್ಲದ ಜಾಗದಲ್ಲಿ ನಾ ಇಪ್ಪಿಲ್ಲ. ನಾ ಮನೆ ಬಿಟ್ಟು ಹೋತೆ ಅಷ್ಟೇ. ಆತ ನೀವು ಹೋಗ ಮನೆ ಬಿಟ್ಟು, ಆದ್ರೆ ಈಗಲ್ಲ, ನಾಳೆ ಬೆಳಗ್ಗೆ. ಅದಕ್ಕೆ ಮುಂಚೆ ನಾ ದಣಿಗಳಿಗೆ ಹೇಳ್ತೆ ಪಚ್ಚಿ ಮನೆ ಬಿಟ್ಟು ಹೋಗ್ತಾ ಅಂತ. ಹ್ಞೂ ಮಾರೆ, ದಣಿಗಳ ಹತ್ರ ಹೇಳಿ ಆಮೇಲೆ ಹೋಗು. ಅಯ್ಯೋ ಅದಕ್ಕೆಲ್ಲ ಎಂತಕ್ಕೆ ದಣಿಗಳ ಹತ್ರ ಹೇಳದ? ಎಂತ ಹೇಳಕ್ಕಾಗ್ದ? ಅವರೇ ಅಲ್ವಾ ಈ ಮದುವೆ ಮಾಡಿಸಿದ್ದ, ಅವ್ರಿಗೆ ಹೇಳೋಗ. ನಿನ್ನ ದಮ್ಮಯ್ಯ ಮರೆಯ, ಅವ್ರಿಗೊಂದು ಹೇಳಿ. ಅವ್ರಿಗೆ ಹೇಳಿದ್ರೆ ನನಗೆಲ್ಲೂ ಒಪ್ಪಿಗೆ ಆಗ್ತಿಲ್ಲ, ಕಾಲು ಕಡ್ದಿಲ್ಲ ಮನೇಲಿ ಇಟ್ಕತ್ರು. ಬ್ಯಾಡ್ದ ಪಚ್ಚಿ, ನೀ ಹೋಗೋದಕ್ಕೆ ನಾವು ಅಡ್ಡ ಬಪ್ಪದಿಲ್ಲ. ವೈಕ್ ಮನ್ಸಿದ್ರೆ ಹೋಗು. ಹಿಂಗಾಗೈತಾ? ಕಮಲಮ್ಮ ಇಲ್ಲ, ನಾನು ಎಲ್ಗೂ ಗೊತ್ತಿಲ್ಲ, ಇಲ್ಲೇ ಕೆಲಸ ಮಾಡ್ಕೊಂಡಿರುತ್ತೆ. ಏನೋ ಒಂಚೂರು ತಲೆ ಕೆಟ್ಟ ಅಂತ ಮಾತಾಡಿದೆ. ಈ ವಿಷಯನ ದಣಿಗಳ ಹತ್ರಕ್ಕೆ ಯಾರು ಹೇಳ್ಬೇಡಿ, ಕೈ ಮುಗಿತಾ ಆಯ್ತಾ? ಏ ಪಚ್ಚೆ, ಹಿಂಗೆಲ್ಲ ಹೆದರ್ಕೊಳವ, ಹಿಂಗೆಲ್ಲ ಎಂತಕ್ಕೆ ಮಾತಾಡ್ತೀಯಾ? ನಿನ್ನ ಪಾಡಿಗೆ ನೀ ಕೆಲಸ ಮಾಡ್ಕೊಂಡಿರ್ಕ ತಿಳಿತಾ? ಆಯ್ತು ರಮೇಶ್ ಅಣ್ಣ, ಕೆಲಸ ಬರದೆ ಹೋದ್ರು ಹೆಂಗೋ ಒಂದು ಕೆಲಸ ಮಾಡ್ಕೋವತ್ತೆ. ಮಾತಾಡಿದ ವಿಷಯನ ಹೊಟ್ಟೆಗೆ ಹಾಕೊಂಡಂಗೆ ನೀರು ಕುಡ್ದು ಆರಾಮಾಗಿರಿ ಆಯ್ತಾ? ನಾ ಹೊತ್ತೆ ಕೆಲ್ಸಕ್ಕೆ. ಅಕ್ಕ ನಂಗೆಂತಕ್ಕೋ ಈಗ ಮನೆಗೆ ಮಾಡಿದ ಪಾಠವೇ ಒಳ್ಳೆ ಮಂಡಿಗೆ ಹಿಡಿತಿತ್ತು. ಶಾಲೆ ಮತ್ತೆ ತೆರೆದೇ ಬೇಡ ಆಯ್ತಾ? ಹೇ ಪುಟ್ಟ, ಗಮನ ಇಟ್ಟು ಕೇಳಿದ್ರೆ ಸಂತೆಯಲ್ಲಿ ಪಾಠ ಮಾಡಿದ್ರು ಕೂಡ ತಲೆಗೆ ಹೋಗುತ್ತೆ, ಅರ್ಥ ಆಯ್ತಾ? ಅದು ಅಲ್ಲದೆ ಏನು ಗೊತ್ತೇನೋ, ಈ HM ಮತ್ತು ನಮ್ಮ ಪಟೇಲ ಎಲ್ಲ ಸೇರಿಕೊಂಡು ಶಾಲೆ ವಾತಾವರಣನೇ ಹಾಳು ಮಾಡಿಬಿಟ್ಟಿದ್ರು. ಅದಕ್ಕೆ ನಿಂಗೆ ಹಾಗಾಗ್ತಿತ್ತು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.